ರಾಜ್ಯದಲ್ಲಿ ಮರು ಜಾತಿ ಜನಗಣತಿಯ ವಿಚಾರ ಈಗ ಭಾರಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ವೀರಶೈವ ಮತ್ತೆ ಲಿಂಗಾಯತರ ನಡುವೆ ಇದೊಂದು ಅಸಮಾಧಾನ ಮೂಡ್ತಾ ಇದೆ. ನೋಡಿ, ಲಿಂಗಾಯತ ಮತ್ತೆ ವೀರಶೈವ ಸ್ವಾಮೀಜಿಗಳು ಈಗ ಪ್ರತ್ಯೇಕವಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರವಾಗಿ ರಾಜ್ಯ ಸರ್ಕಾರ ಏನು ನಿಲುವನ್ನು ತಾಳಿರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ಜಟಾಪಟಿ ಶುರುವಾದ್ರೆ ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಒಂದ್ ಕಡೆ ಸಾಕಷ್ಟು ಜಟಾಪಟಿ ಏರ್ಪಟ್ಟಿರ್ತಕ್ಕಂಥದ್ದು. ದಿನೇ ದಿನೇ ಈ ಒಂದು ಜಟಾಪಟಿ ಮುಂದುವರಿತಾ ಇದೆ. ಇದಕ್ಕೆ ಪ್ರತಿಯಾಗಿ ವೀರಶೈವ ಲಿಂಗಾಯತ ಮಹಾಸಭಾ ಅಂದ್ರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಏಕತಾ ಸಮಾವೇಶ ಅಂದ್ರೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನ ಹಮ್ಮಿಕೊಳ್ಳುವಂತ ನಿಟ್ಟಿನಲ್ಲಿ ಮಠಾಧಿಪತಿಗಳು ಒಂದು ಶಕ್ತಿ ಪ್ರದರ್ಶನಕ್ಕೆ ಇಲ್ಲಿ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಇದೇ ಒಂದು 19ರಂದು ಈ ಒಂದು ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ದಿಂಗಾಲೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಯಾಕಂದ್ರೆ ಈ ಒಂದು ಸಮಾವೇಶದ ಪ್ರಮುಖವಾದಂತಹ ಉದ್ದೇಶ ಏನಂದ್ರೆ, ಒಂದ್ ಕಡೆ ಈಗಾಗಲೇ ಲಿಂಗಾಯತ ಮಠಾಧಿಪತಿಗಳು ಏನು ಪ್ರತ್ಯೇಕ ಲಿಂಗಾಯತ ವಿಚಾರವಾಗಿ ಅಂದ್ರೆ ಜಾತಿ ಗಣತಿಯಲ್ಲಿ ಪ್ರತ್ಯೇಕ ಲಿಂಗಾಯತ ಒಂದು ನಮೂದು ಮಾಡುವಂತ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ಒಂದು ಶಕ್ತಿ ಪ್ರದರ್ಶನ ಅಂದ್ರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರಲಿಕ್ಕೆ ಇದೇ ಒಂದು 19ರಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಈ ಒಂದು ಬೃಹತ್ ಸಮಾವೇಶವನ್ನ ಇಲ್ಲಿ ನಡೆಸಲಾಗ್ತಾ ಇರತಕ್ಕಂಥದ್ದು. ಸುಮಾರು 1,000ಕ್ಕೂ ಅಧಿಕ ಮಠಾಧಿಪತಿಗಳ ಒಂದು ಸಾನ್ನಿಧ್ಯ ಇಲ್ಲಿ ನಡೆಯುವಂಥದ್ದು. ಒಂದ್ ಕಡೆ ವೀರಶೈವ ಅದೇ ರೀತಿ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಏನು ಸಾರಲಿಕ್ಕೆ, ಒಂದು ಸಂದೇಶವನ್ನ ಸಾರಲಿಕ್ಕೆ, ಸಮಾಜದ ಒಂದು ಜನರಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಗೊಂದಲವನ್ನ ನಿವಾರಣೆ ಮಾಡಲಿಕ್ಕೆ ಈ ಒಂದು ಸಮಾವೇಶವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಲಿಂಗಾಯತ ಮಠಾಧಿಪತಿಗಳು ಒಂದ್ ಕಡೆ ರಾಜ್ಯದಾದ್ಯಂತ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಒಂದು ಏನು ಜನರಲ್ಲಿ ಅಂದ್ರೆ ಜಾತಿ ಗಣತಿ ಒಂದು ಕಾಲಂನಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತಕ್ಕಂಥ ಒಂದು ನಮೂದು ಮಾಡುವಂತ ನಿಟ್ಟಿನಲ್ಲಿ ಏನು ಮುಂದಾಗ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ಈ ಒಂದು ಸಮಾವೇಶವನ್ನು ಮಾಡುವ ಮೂಲಕ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರಲಿಕ್ಕೆ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗ್ತಾ ಇರುವಂತದ್ದು. ಒಂದ್ ಕಡೆ ಈ ಜಟಾಪಟಿ ಎಲ್ಲಿಗೆ ಬಂದು ಹೋಗಿ ತಲುಪುತ್ತೆ, ಈ ವಿಚಾರವಾಗಿ ಯಾವ ರೀತಿ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ, ಈ ಗೊಂದಲವನ್ನ ನಿವಾರಣೆ ಮಾಡಲಿಕ್ಕೆ ಈ ಸಮಾವೇಶ ಎಷ್ಟರ ಮಟ್ಟಿಗೆ ಏನು ಯಶಸ್ವಿ ಆಗುತ್ತೆ ಅಂತಕ್ಕಂಥದನ್ನ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮರು ಜಾತಿ ಜನಗಣತಿಯ ವಿಚಾರ ಈಗ ಭಾರಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ವೀರಶೈವ ಮತ್ತೆ ಲಿಂಗಾಯತರ ನಡುವೆ ಇದೊಂದು ಅಸಮಾಧಾನ ಮೂಡ್ತಾ ಇದೆ. ನೋಡಿ, ಲಿಂಗಾಯತ ಮತ್ತೆ ವೀರಶೈವ ಸ್ವಾಮೀಜಿಗಳು ಈಗ ಪ್ರತ್ಯೇಕವಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರವಾಗಿ ರಾಜ್ಯ ಸರ್ಕಾರ ಏನು ನಿಲುವನ್ನು ತಾಳಿರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ಜಟಾಪಟಿ ಶುರುವಾದ್ರೆ ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಒಂದ್ ಕಡೆ ಸಾಕಷ್ಟು ಜಟಾಪಟಿ ಏರ್ಪಟ್ಟಿರ್ತಕ್ಕಂಥದ್ದು. ದಿನೇ ದಿನೇ ಈ ಒಂದು ಜಟಾಪಟಿ ಮುಂದುವರಿತಾ ಇದೆ. ಇದಕ್ಕೆ ಪ್ರತಿಯಾಗಿ ವೀರಶೈವ ಲಿಂಗಾಯತ ಮಹಾಸಭಾ ಅಂದ್ರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಏಕತಾ ಸಮಾವೇಶ ಅಂದ್ರೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನ ಹಮ್ಮಿಕೊಳ್ಳುವಂತ ನಿಟ್ಟಿನಲ್ಲಿ ಮಠಾಧಿಪತಿಗಳು ಒಂದು ಶಕ್ತಿ ಪ್ರದರ್ಶನಕ್ಕೆ ಇಲ್ಲಿ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಇದೇ ಒಂದು 19ರಂದು ಈ ಒಂದು ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ದಿಂಗಾಲೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಯಾಕಂದ್ರೆ ಈ ಒಂದು ಸಮಾವೇಶದ ಪ್ರಮುಖವಾದಂತಹ ಉದ್ದೇಶ ಏನಂದ್ರೆ, ಒಂದ್ ಕಡೆ ಈಗಾಗಲೇ ಲಿಂಗಾಯತ ಮಠಾಧಿಪತಿಗಳು ಏನು ಪ್ರತ್ಯೇಕ ಲಿಂಗಾಯತ ವಿಚಾರವಾಗಿ ಅಂದ್ರೆ ಜಾತಿ ಗಣತಿಯಲ್ಲಿ ಪ್ರತ್ಯೇಕ ಲಿಂಗಾಯತ ಒಂದು ನಮೂದು ಮಾಡುವಂತ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ಒಂದು ಶಕ್ತಿ ಪ್ರದರ್ಶನ ಅಂದ್ರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರಲಿಕ್ಕೆ ಇದೇ ಒಂದು 19ರಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಈ ಒಂದು ಬೃಹತ್ ಸಮಾವೇಶವನ್ನ ಇಲ್ಲಿ ನಡೆಸಲಾಗ್ತಾ ಇರತಕ್ಕಂಥದ್ದು. ಸುಮಾರು 1,000ಕ್ಕೂ ಅಧಿಕ ಮಠಾಧಿಪತಿಗಳ ಒಂದು ಸಾನ್ನಿಧ್ಯ ಇಲ್ಲಿ
ನಡೆಯುವಂಥದ್ದು. ಒಂದ್ ಕಡೆ ವೀರಶೈವ ಅದೇ ರೀತಿ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಏನು ಸಾರಲಿಕ್ಕೆ, ಒಂದು ಸಂದೇಶವನ್ನ ಸಾರಲಿಕ್ಕೆ, ಸಮಾಜದ ಒಂದು ಜನರಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಗೊಂದಲವನ್ನ ನಿವಾರಣೆ ಮಾಡಲಿಕ್ಕೆ ಈ ಒಂದು ಸಮಾವೇಶವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಲಿಂಗಾಯತ ಮಠಾಧಿಪತಿಗಳು ಒಂದ್ ಕಡೆ ರಾಜ್ಯದಾದ್ಯಂತ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಒಂದು ಏನು ಜನರಲ್ಲಿ ಅಂದ್ರೆ ಜಾತಿ ಗಣತಿ ಒಂದು ಕಾಲಂನಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತಕ್ಕಂಥ ಒಂದು ನಮೂದು ಮಾಡುವಂತ ನಿಟ್ಟಿನಲ್ಲಿ ಏನು ಮುಂದಾಗ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ಈ ಒಂದು ಸಮಾವೇಶವನ್ನು ಮಾಡುವ ಮೂಲಕ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರಲಿಕ್ಕೆ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗ್ತಾ ಇರುವಂತದ್ದು. ಒಂದ್ ಕಡೆ ಈ ಜಟಾಪಟಿ ಎಲ್ಲಿಗೆ ಬಂದು ಹೋಗಿ ತಲುಪುತ್ತೆ, ಈ ವಿಚಾರವಾಗಿ ಯಾವ ರೀತಿ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ, ಈ ಗೊಂದಲವನ್ನ ನಿವಾರಣೆ ಮಾಡಲಿಕ್ಕೆ ಈ ಸಮಾವೇಶ ಎಷ್ಟರ ಮಟ್ಟಿಗೆ ಏನು ಯಶಸ್ವಿ ಆಗುತ್ತೆ ಅಂತಕ್ಕಂಥದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ. ಕಂಪನಿಯವರು ಕೂಡ ಹಿಂದೆ ಪ್ರತಿಭಟನೆಯನ್ನ ಮಾಡೋ ಮೂಲಕ ರಾಜ್ಯದಲ್ಲಿ ಮರು ಜಾತಿ ಜನಗಣತಿಯ ವಿಚಾರ ಈಗ ಭಾರಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ವೀರಶೈವ ಮತ್ತೆ ಲಿಂಗಾಯತರ ನಡುವೆ ಇದೊಂದು ಅಸಮಾಧಾನ ಮೂಡ್ತಾ ಇದೆ. ನೋಡಿ, ಲಿಂಗಾಯತ ಮತ್ತೆ ವೀರಶೈವ ಸ್ವಾಮೀಜಿಗಳು ಈಗ ಪ್ರತ್ಯೇಕವಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರವಾಗಿ ರಾಜ್ಯ ಸರ್ಕಾರ ಏನು ನಿಲುವನ್ನ ತಾಳಿರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ಜಟಾಪಟಿ ಶುರುವಾದ್ರೆ ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಒಂದ್ ಕಡೆ ಸಾಕಷ್ಟು ಜಟಾಪಟಿ ಏರ್ಪಟ್ಟಿರ್ತಕ್ಕಂಥದ್ದು. ದಿನೇ ದಿನೇ ಈ ಒಂದು ಜಟಾಪಟಿ ಮುಂದುವರಿತಾ ಇದೆ. ಇದಕ್ಕೆ ಪ್ರತಿಯಾಗಿ ವೀರಶೈವ ಲಿಂಗಾಯತ ಮಹಾಸಭಾ ಅಂದ್ರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಏಕತಾ ಸಮಾವೇಶ ಅಂದ್ರೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನ ಹಮ್ಮಿಕೊಳ್ಳುವಂತ ನಿಟ್ಟಿನಲ್ಲಿ ಮಠಾಧಿಪತಿಗಳು ಒಂದು ಶಕ್ತಿ ಪ್ರದರ್ಶನಕ್ಕೆ ಇಲ್ಲಿ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಇದೇ ಒಂದು 19ರಂದು ಈ ಒಂದು ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ದಿಂಗಾಲೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಯಾಕಂದ್ರೆ ಈ ಒಂದು ಸಮಾವೇಶದ ಪ್ರಮುಖವಾದಂತಹ ಉದ್ದೇಶ ಏನಂದ್ರೆ, ಒಂದ್ ಕಡೆ ಈಗಾಗಲೇ ಲಿಂಗಾಯತ ಮಠಾಧಿಪತಿಗಳು ಏನು ಪ್ರತ್ಯೇಕ ಲಿಂಗಾಯತ ವಿಚಾರವಾಗಿ ಅಂದ್ರೆ ಜಾತಿ ಗಣತಿಯಲ್ಲಿ ಪ್ರತ್ಯೇಕ ಲಿಂಗಾಯತ ಒಂದು ನಮೂದು ಮಾಡುವಂತ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ಒಂದು ಶಕ್ತಿ ಪ್ರದರ್ಶನ ಅಂದ್ರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರಲಿಕ್ಕೆ ಇದೇ ಒಂದು 19ರಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಈ ಒಂದು ಬೃಹತ್ ಸಮಾವೇಶವನ್ನ ಇಲ್ಲಿ ನಡೆಸಲಾಗ್ತಾ ಇರತಕ್ಕಂಥದ್ದು. ಸುಮಾರು 1,000ಕ್ಕೂ ಅಧಿಕ ಮಠಾಧಿಪತಿಗಳ ಒಂದು ಸಾನ್ನಿಧ್ಯ ಇಲ್ಲಿ ನಡೆಯುವಂಥದ್ದು. ಒಂದ್ ಕಡೆ ವೀರಶೈವ ಅದೇ ರೀತಿ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಏನು ಸಾರಲಿಕ್ಕೆ, ಒಂದು ಸಂದೇಶವನ್ನ ಸಾರಲಿಕ್ಕೆ, ಸಮಾಜದ ಒಂದು ಜನರಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಗೊಂದಲವನ್ನ ನಿವಾರಣೆ ಮಾಡಲಿಕ್ಕೆ ಈ ಒಂದು ಸಮಾವೇಶವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ.